ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಹಲ್ವಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಲು ಇಲ್ಲದೆ ಒಂದು ಬೀಟ್ರೋಟ್ ಇದ್ದರೆ ಸಾಕು, ರುಚಿಯಾದ ಆರೋಗ್ಯಕರವಾದಂತಹ ನಮ್ಮ ಸ್ಕಿನ್ ಬ್ರೈಟನಿಂಗಿಗೆ ಈ ಒಂದು ಹಲ್ವನ ತಯಾರಿಸಿ ತಿಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗೋದಕ್ಕೂ ಕೂಡ ಈ ಒಂದು ಬೀಟ್ರೋಟನ್ನು ತಗೊಂಡು ಅದರಲ್ಲಿ ಈ ಹಲ್ವವನ್ನು ತಯಾರಿಸಿ ಖಂಡಿತವಾಗ್ಲೂ ತಿಂದು ಟೇಸ್ಟಿಗಿತ್ತು ಅಂತ ತಿಳಿಸಿ. ಸೊ ಈಗ ಒಂದು ಬೀಟ್ರೋಟನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ದಪ್ಪ ಸೈಜಲ್ಲಿರುವಂಥ ಒಂದು ಬೀಟ್ರೋಟನ್ನು ತೊಗೊಂಡಿರೋವಂತಹದ್ದು. ಸೊ ಆ ಕಟ್ ಮಾಡಿರುವಂತಹದ್ದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹಲ್ವಾ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಇದಕ್ಕೆ ಹಾಲು, ಕೋವಾ, ಸಕ್ಕರೆ ಇದ್ಯಾವುದೂ ಕೂಡ ಬೇಡ. ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಿರುವಂತಹದ್ದು ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ನುಣ್ಣಗೆ ನಾನು ಬೀಟ್ರೋಟನ್ನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಯಾಕೆಂದರೆ ತೀರಾ ಗಟ್ಟಿ ಇರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಇದನ್ನು ನಾವು ಸೋಸ್ಕೋಬೇಕಾಗತ್ತೆ. ಸೊ ಖಂಡಿತ ಒಂದು ಬೀಟ್ರೋಟ್, 2 ಸ್ಪೂನ್ ತುಪ್ಪ, ಬೆಲ್ಲ ಇದ್ದರೆ ಸಾಕು ಫ್ರೆಂಡ್ಸ್. ನಿಮ್ಮ ದೇಹದ ರಕ್ತ ಹೆಚ್ಚಾಗಲು ಮತ್ತು ಚರ್ಮ ಹೊಳಪಿಗೆ ಈ ಒಂದು ಹಲ್ವವನ್ನು ತಯಾರಿಸಿ ತಿನ್ನಿ. ಈಗ ನೋಡ್ಬೋದು, ರುಬ್ಬಿರುವಂತಹ ಒಂದು ಮಿಶ್ರಣನ ಒಂದು ಬೌಲಿಗೆ ಇದನ್ನು ಸೋಸಿ ತಗೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವಾಗ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ನಮಗೆ ಇವಾಗ ಇದೊಂದು 4 ಕಪ್ ಆಗೋಷ್ಟು ನಮಗೆ ಬೀಟ್ರೋಟ್ ಒಂದು ಪ್ಯೂರಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡ್ಬೋದು, ಈಗ ಆಗಿರೋವಂಥದ್ದನ್ನು ಮತ್ತೆ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಮತ್ತೆ ಅದನ್ನೆಲ್ಲದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮತ್ತೆ ಇದನ್ನು ಸೋಸಿ ತಗೊಳ್ಬೇಕಾಗತ್ತೆ. ಟೋಟಲ್ ಆಗಿ ನಮಗೆ ಇಷ್ಟು ಒಂದು ಪ್ಯೂರಿ ರೆಡಿಯಾಗಿದೆ, ಬೀಟ್ರೋಟ್ ಪ್ಯೂರಿ. ಸೊ ಈ ರೀತಿಯಾಗಿ ರೆಡಿಯಾಗಿರುವಂಥ ಒಂದು ಮಿಶ್ರಣ ನಾವು ಅಳತೆ ಬೌಲ್ ತಗೋಬೇಕಾಗುತ್ತೆ. ಒಂದು ಆ ಬೌಲಲ್ಲಿ ಎಷ್ಟಾಗುತ್ತೆ ಅಂತ ನೋಡಿ ಇನ್ನೊಂದು ಪ್ಯಾನಿಗೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದನ್ನು ಅಳತೆ ಮಾಡಿ ತಗೊಳ್ಳೋಣ. ಇವಾಗ ಇದಾಗಿದೆ ನೋಡ್ಬೋದು, ಏನು ಕೂಡ ಮಿಕ್ಸ್ ಮಾಡಿಲ್ಲ ಇದಕ್ಕೆ. ನಂತರ ಇವಾಗ ನೀವು ಇದಕ್ಕೆ ಒಂದು ಪ್ಯಾನನ್ನು ತಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ನಾವು ಈ ಒಂದು ಬೀಟ್ರೂಟ್ ಜ್ಯೂಸನ್ನು ಅಳತೆ ಮಾಡಿ, ಅಂದರೆ ಎಷ್ಟು ಬೌಲು ಅದಾಗುತ್ತೆ ಜ್ಯೂಸು ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಅಷ್ಟೇ. ಸೊ ಈಗ ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು 4 ಕಪ್ ಅಳತೆ ಇದು. ಸೊ ಇಲ್ಲಿ ನೋಡಿ 3 ಕಪ್ ಆಗಿದೆ, ಇನ್ನೊಂದು ಕಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ಬೀಟ್ರೋಟಿಂದ ನೀವು ಸುಮಾರು ರೆಸಿಪಿಗಳನ್ನು ತಯಾರಿಸಿರ್ಬೋದು. ಖಂಡಿತವಾಗ್ಲೂ ತಯಾರಿಸಿ ತಿನ್ನಿ. ಬೀಟ್ರೋಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾರೆಟು, ಬೀಟ್ರೋಟು ಇವೆಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಎಲ್ಲರೂ ಕೂಡ ಇಷ್ಟಪಡುವಂತಹದ್ದು. ಸೊ ಅದರಲ್ಲಿ ವೆರೈಟೀಸ್ ಆಫ್ ಫುಡ್ಡನ್ನು ಮಾಡಿಕೊಂಡು ತಿನ್ಬೋದು. ನಂತರ ಬೆಲ್ಲ, ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟಿಲ್ಲ, ಇದನ್ನು ಕೆಳಗೆ ಇಟ್ಕೊಂಡಿರುವಂಥದ್ದು. ಬೆಲ್ಲವನ್ನು ಹಾಕಿ ಇದನ್ನು ಕರಗೋದಕ್ಕೆ ಬಿಡಬೇಕಾಗತ್ತೆ. ಸೊ ಒಂದು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ, ಒಂದು 5 ನಿಮಿಷದೊಳಗೆ ನಿಮಗೆ ಬೆಲ್ಲ ಕರಗೋಗುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇವಾಗ ನಾವು ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಈ ಒಂದು ಬೀಟ್ರೂಟ್ ಜ್ಯೂಸನ್ನು ತೊಗೊಂಡಿದ್ದೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಕ್ಕೆಜೋಳದ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕಿ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಹೀಗೆ ಇದನ್ನು ಕಲಿಸ್ಕೊಳ್ಳೋಣ. ಸೊ ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟವ್ ಮೇಲೆ ಇಟ್ಟಾಗ ದಯವಿಟ್ಟು ಅದನ್ನು ಬಿಟ್ಟು ಆಚೆ ಈಚೆ ಅಂತೂ ಹೋಗಬೇಡಿ. ಯಾಕೆ ಅಂತಂದರೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳದಲ್ಲಿ ಕೂತಿರುತ್ತದು. ಸೊ ಖಂಡಿತ ಅದು ತಳಕ್ಕೆ ಸೇರಿಕೊಂಡ್ರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ
ನೀವು ನೀಟಾಗಿ ಮಾಡ್ಕೋಬೇಕು ಅಂದಾಗ ಇದನ್ನು ನೀವು ಒಲೆ ಮುಂದೆನೇ ನಿಂತಿರಬೇಕಾಗತ್ತೆ, ಆಚೆ ಈಚೆ ಹೋಗಬೇಡಿ. ಸ್ವಲ್ಪ ಹೊತ್ತು, ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸೊ ಬೇಗನೆ ಆಗುವಂತಹ ಒಂದು ರೆಸಿಪಿ ಈಗ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ತಳದಲ್ಲೂ ಕಾರ್ನ್ಫ್ಲವರ್ ಕೂತಿರುತ್ತೆ ಅಂತ ಹೇಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಒಂದು 5ರಿಂದ 6 ದಿನದವರೆಗೂ ಇಟ್ಕೊಂಡು ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿ ಕ್ಯಾರೆಟ್ ಹಲ್ವಾನು ಕೂಡ ನಾನು ತಯಾರಿಸಿದ್ದೀನಿ. ಕ್ಯಾರೆಟ್ ಹಲ್ವಾನ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಕೂಡ ತಿನ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಸೊ ಆ ರೆಸಿಪಿಯನ್ನು ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಆಗಲೇ ಚೆಕ್ ಮಾಡಿ ಒಂದ್ಸಲ. ಓಕೆ, ಈಗ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಇದು. ಸೊ ತುಪ್ಪ ಕೂಡ ಇಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ತುಪ್ಪನೂ ಕೂಡ ತುಂಬ ಕಮ್ಮಿಯನ್ನು ಉಪಯೋಗಿಸ್ತಾ ಇರೋವಂಥದ್ದು ನಾನು. ಈಗ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕಿದು. ಅದಾದ ನಂತರನೇ ತುಪ್ಪವನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ. ಈಗ ನೋಡಿ ಎಷ್ಟು ಥಿಕ್ಕಾಗಿ ಬರ್ತಾ ಇದೆ. ಶೈನು ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ. ಸೊ ನೋಡಿ, ಇದಕ್ಕೆ ಯಾವುದೇ ರೀತಿಯಾಗಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಆ ಥರ ಅಂದ್ಕೊಳ್ಳೇಬೇಡಿ, ಕಲರ್ ಇಷ್ಟೊಂದು ಚೇಂಜ್ ಆಗಿದೆ ಅಂತ. ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ, ಖಂಡಿತ ಕಲರ್ ಚೇಂಜ್ ಆಗಿರುತ್ತಲ್ಲ, ಸೊ ಫುಡ್ ಕಲರ್ ಆ್ಯಡ್ ಮಾಡಿರ್ತಾರೆ ಅಂತ. ಇದು ಬೀಟ್ರೋಟಿನ ಒರಿಜಿನಲ್ ಕಲರು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ, ತುಂಬಾ ಒಳ್ಳೆಯದು. ಯಾರಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ನೋಡಿ, ಅವ್ರು ಖಂಡಿತ ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ತಿನ್ನೋದಂತೂ ಮರಿಬೇಡಿ. ಆದಷ್ಟು ನೀವು ಯಾವಾಗಲೂ ಕೂಡ ದಿನಕ್ಕೆ ಒಂದ್ಸಲನಾದರೂ ಕ್ಯಾರೆಟ್ ಅಥವಾ ಬೀಟ್ರೋಟನ್ನು ನಿಮ್ಮ ಊಟದ ಜೊತೆ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಕರಗಿಸಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕೆ ಅಂತಂದರೆ ತಳ ಹಿಡ್ಕೊಳ್ಳೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ತಾ ಇದು ಚೆನ್ನಾಗಿ ಒಂದು ಕ್ರೀಮಿಯಾಗಿ ಬರಬೇಕು ನಮಗೆ. ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ರೆಸಿಪಿಯನ್ನು ತಯಾರಿಸ್ಕೋಬೇಕಾಗತ್ತೆ. ಈಗ ನೋಡಿ, ಈಗ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ನ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರೋಣ. ತುಪ್ಪ ಸ್ವಲ್ಪ ಹಾಕಿದ ನಂತರ ನಾನು ಡ್ರೈ ಫ್ರೂಟ್ಸನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಪ್ಲೈನಾಗೆ ನೀವು ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿದ ನಂತರ ಇವಾಗ ನಾನು ಈಗ ಆಗಿರುವಂಥ ಒಂದು ಹಲ್ವವನ್ನು ಒಂದು ತಟ್ಟೆ ಇದೆ ಒಂದು ಕೇಕ್ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಪೂರ್ತಿಯಾಗಿ ಮಾಡಿದ ನಂತರ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಪೂರ್ತಿ ತಣ್ಣಗೆ ಅಂದರೆ ಸುಮಾರು ಒಂದು 15 ನಿಮಿಷದಿಂದ 20 ನಿಮಿಷ ಆಗ್ಬೋದು ಅಷ್ಟೇ. ಬೇಗನೆ ಗಟ್ಟಿ ಆಗುತ್ತೆ ಇದು. ಸೊ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಸೊ ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ಅಂತ ಕೂಡ ನೀವು ಗಮನಿಸ್ಬೋದು. ಇದು ಒಂದು 20 ನಿಮಿಷ ನಾನು ಬಿಟ್ಟು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ಬೀಟ್ರೋಟ್ ಹಲ್ವಾವನ್ನು ತಯಾರಿಸಿ ಹೇಗೆ ಬಂತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.